ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಬೆಂಗಳೂರಲ್ಲಿ ನಡೆಯುತ್ತಿರುವಂತಹ ಅವರೆಕಾಳು ಮೇಳ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಮೇಳ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಬೆಂಗಳೂರಲ್ಲಿ. ಲೈಕ್ ಅವರೆಕಾಳು ಮೇಳ, ಹಾಗೆ ಮಾವಿನಕಾಯಿ ಸೀಸನ್ ಬಂದಾಗ ಅವು ಒಂದು ಮೇಳನ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂಥರ ಹಬ್ಬದ ರೀತಿಯಲ್ಲೇ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ನನಗಂತೂ ಪರ್ಸ್ನಲಿ ಸಖತ್ ಇಷ್ಟ ಇದೆಲ್ಲನೂ ನೋಡೋಕ್ಕೆ. ಹಾಗೆ ಅಲ್ಲಿರುವಂಥ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ಡನ್ನ ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವೆಲ್ಲ ಫುಡ್ಗಳನ್ನು ನಾವು ಎಂಜಾಯ್ ಮಾಡಿದ್ವಿ, ಯಾವೆಲ್ಲ ಫುಡ್ಗಳಿರುತ್ತೆ ಅನ್ನೋದೆಲ್ಲ ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಒಂದು ಮೇಳ ಬಂದುಬಿಟ್ಟು ಡಿಸೆಂಬರ್ 27 ಜಾನ್ 5 ಇದೆ. ಸೊ ನಾವು ಲಾಸ್ಟ್ ವೀಕೆಂಡ್ ಹೋಗ್ಬೇಕು ಅಂದ್ಕೊಂಡಿದ್ವಿ, ಆಗಲಿಲ್ಲ. ಬಟ್ ಈ ವೀಕೆಂಡು ಹೋಗೋಣ ಅಂತ ಹೋಗಿದ್ವಿ. ಸೊ ನಾಳೆ ಅಂದರೆ 5th ಜಾನ್ಗೆ ಇದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು, ಮುಗಿದೋಗುತ್ತೆ ಅಂತ. ಸೊ ನಾವು 4th ಜಾನ್ಗೆ ಹೋಗಿದ್ವಿ. ಸೊ ಹೇಗಿದೆ ಏನು ಒಳಗಡೆ ಯಾವೆಲ್ಲ ಫುಡ್ಗಳನ್ನು ನಾವು ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಕಂಪ್ಲೀಟ್ಲಿ ನಿಮಗೆ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ನಾವು ಅಲ್ಲಿ ತುಂಬಾ ರಶ್ ಅಂತ ಆ ಥರ ಏನು ಇರಲಿಲ್ಲ, ಮೀಡಿಯಮ್ ಆಗಿತ್ತು ಅಂತ ಹೇಳ್ಬೋದು. ಸೊ ಫಸ್ಟು ಚಿತ್ರಾನ್ನ ತೊಗೊಂಡಿದ್ವಿ. ಚಿತ್ರಾನ್ನ ಹಾಗೆ ಪುಳಿಯೋಗರೆ, ಡಿಫ್ರೆಂಟ್ ವೆರೈಟೀಸ್ ಆಗಿರುತ್ತೆ ಅಂತ ಹೇಳ್ಬೋದು. ಉಪ್ಪಿಟ್ಟು ಕೂಡ ಇತ್ತು, ಅವರೇ ಬೇಳೆ ಉಪ್ಪಿಟ್ಟು, ಅದೆಲ್ಲನೂ ಡಿಫ್ರೆಂಟಾಗಿ ಅಲ್ಲೇ ಪ್ರಿಪೇರ್ ಮಾಡಿ ನಮಗೆ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಚಿತ್ರಾನ್ನ ಕೂಡ ಟೇಸ್ಟಿಯಾಗಿ ಬಂದಿತ್ತು, ಹಾಗೆ ಪುಳಿಯೋಗರೆ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಪ್ರೈಸಿಂಗ್ ಅಂತ ಬಂದಾಗ ತುಂಬ ರೀಸನೇಬಲ್ ಆಗಿತ್ತು ಅಂತ ಹೇಳ್ಬೋದು. ತುಂಬ ಅಷ್ಟೊಂದೇನು ಕಾಸ್ಟ್ಲಿ ಆಗಿಲ್ಲ ಇರಲಿಲ್ಲ. ಹಾಗೆ ಇನ್ನೊಂದು ಏನಪ್ಪ ಅಂದರೆ 2 ಕೌಂಟರ್ ಟೈಪ್ ಇತ್ತು. ಒಳಗಡೆ ನಾವು ಒಂದು ಬಂದುಬಿಟ್ಟು ಈ ಕ್ಯೂ ಅಲ್ಲಿ ಹೋಗೋದು, ಇನ್ನೊಂದು ವಿತೌಟ್ ಕ್ಯೂ ಅಲ್ಲೇ ನಮಗೆ ಸಿಗುತ್ತಂತೆ. ಸೊ ಅಲ್ಲಿ ಎಕ್ಸ್ಟ್ರಾ ನಾವು 100 ರೂಪೀಸ್ನ ಪೇ ಮಾಡಬೇಕಂತೆ, ಆ ಥರ ಒಂದು ಇತ್ತು. ಸೊ ಸಪ್ರೇಟಾಗಿ ನೀವು ಕ್ಯೂ ಅಲ್ಲಿ ಹೋಗ್ಬೋದು. ಬಟ್ ನಾವು ಅಷ್ಟೊಂದೇನು ರಶ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಕ್ಯೂ ಅಲ್ಲೇ ಹೋಗಿದ್ವಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪೊಟ್ಯಾಟೊ ಟ್ವಿಸ್ಟರ್ ಅಂತ ನಾವೇನು ತಿಂತಿದ್ವಲ್ಲ, ಹಾಗೆ ಅವರೆಕಾಳು ಟ್ವಿಸ್ಟರ್ ಅಂತ ಮಾಡಿದರು. ಅದು ಕೂಡ ಸಖತ್ತಾಗಿತ್ತು, ತಿಂದ್ಕೊಂಡ್ವಿ. ಅದಾದಮೇಲೆ ಗೋಬಿ ಇರುತ್ತಲ್ಲ, ಸೊ ಅವರೆಕಾಳು ಗೋಬಿ ಮಂಚೂರಿ ತುಂಬಾ ಇಷ್ಟ. ಸೊ ಅವರೆಕಾಳಿಂದ ಮಾಡಿದಂಥ ಗೋಬಿ ಮಂಚೂರಿನ ತಿಂದ್ಕೊಂಡ್ವಿ, ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಲಾಸ್ಟಿಗೆ ಬಂದುಬಿಟ್ರೆ ಸ್ಯಾಂಡ್ವಿಚ್ಚು ಕೂಡ ಚೆನ್ನಾಗಿತ್ತು. ಬಟ್ ನನಗೆ ಅಷ್ಟು ಸ್ಯಾಂಡ್ವಿಚ್ ಇಷ್ಟ ಆಗಲ್ಲ. ಸೊ ನಮ್ಮ ಹಸ್ಬೆಂಡು ಸ್ಯಾಂಡ್ವಿಚನ್ನು ತಗೊಂಡ್ರು. ನೋಡ್ಬೋದು ನೀವು ವಿಡಿಯೋದಲ್ಲಿ, ಚೆನ್ನಾಗಿ ಮಾಡ್ತಾಯಿದ್ರು, ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಫುಡ್ಡು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಅಲ್ಲಿ ಒಂದು ಪ್ರಿಪೇರ್ ಮಾಡುವಂಥದ್ದು. ತುಂಬಾ ವೆರೈಟೀಸ್ ಆಫ್ ಫುಡ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದನ್ನು ಅವರೆಕಾಳದಲ್ಲಿ ಮಾಡಿರೋದನ್ನ ಅಂತ ನೋಡೋಕ್ಕೆ ಒಂದು ಖುಷಿ, ತಿನ್ನೋಕ್ಕೆ ಒಂದು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಅಂತ ಹೇಳ್ಬೋದು. ಹಾಗೆ ಇನ್ನು ಎಲ್ಲ ವೆರೈಟೀಸ್ ಆಫ್ ಫುಡ್ ಟ್ರೈ ಮಾಡಬೇಕಂದ್ರೆ ಐ ಥಿಂಕ್ ನನಗೇನು ಅನಿಸುತ್ತೆ ಅಂದರೆ ಒಂದು ಗ್ರೂಪಲ್ಲಿ ಬರಬೇಕು ಎಲ್ಲರೂ ಜನರು. ಸೊ 4 to 5 ಮೆಂಬರ್ಸ್ 6 ಮೆಂಬರ್ಸ್ ಬಂದು ಗ್ರೂಪಲ್ಲಿ ಬಂದಾಗ ಎಲ್ಲರೂ ಒಂದು ಟೈಪ್ ತೊಗೊಂಡು ಅದನ್ನು ಟೇಸ್ಟ್ ಮಾಡ್ಬೋದು. ಅದು ಐಡಿಯಾ ತುಂಬ ಚೆನ್ನಾಗಿದೆ. ಬಟ್ ಹೀಗೆ ಒಬ್ಬರು ಇಬ್ಬರು ಬರ್ತೀವಲ್ಲ, ಸೊ ಆವಾಗ ನಾವು ಒಂದು 2 ತೊಗೊಂಡಾಗೆ ನಮ್ಮ ಹೊಟ್ಟೆ ಫಿಲ್ ಆಗಿಬಿಡುತ್ತೆ, ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಬಟ್ ಇನ್ನೂ ವೆರೈಟೀಸ್ ಇತ್ತು, ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಆಗಲಿಲ್ಲ. ಲೈಕ್ ಹೋಳಿಗೆ ಇರ್ಬೋದು, ಹೋಳಿಗೆ ಸ್ವೀಟ್ಸ್ ಇರ್ಬೋದು, ತುಂಬ ಚೆನ್ನಾಗಿರೋ ಸ್ವೀಟ್ಸ್ ಎಲ್ಲ ಮಾಡಿದರು. ಬಟ್ ನಾವು ಸ್ವೀಟ್ಸನ್ನ ಲಾಸ್ಟಿಗೆ ಟ್ರೈ ಮಾಡಿದ್ವಿ ಸ್ವಲ್ಪೊಂದು. ಇನ್ನು ಮುದ್ದೆ ಕೂಡ ಮಾಡಿದರು. ಮುದ್ದೆ ಜೊತೆಗೆ ನಾವೇನು ಈ ಸಾಂಬಾರು ತಿಂತಾರಲ್ಲ, ಅವರೆಕಾಳು ಸಾಂಬಾರು, ಅದನ್ನು ಕೂಡ ಇತ್ತು ಆಪ್ಷನ್ನು. ಸೊ ನಮ್ಗೆ ಇಷ್ಟು ತಿಂದೆ ಹೊಟ್ಟೆ ಫಿಲ್ ಆಗಿರೋದ್ರಿಂದ ಸೊ ಅದನ್ನೆಲ್ಲ ಟ್ರೈ ಮಾಡಲಿಲ್ಲ. ಹಾಗೆ ಏನಪ್ಪ ಇನ್ನೊಂದು ಏನು ಇನ್ಕ್ಲೂಡ್ ಮಾಡಿದ್ರು ಅಂದರೆ ಇದೊಂಥರ ಜಾತ್ರೆ ಟೈಪ್ ಇತ್ತು ಅಂತ ಹೇಳ್ಬೋದು. ಸೊ ಜಾತ್ರೆಯಲ್ಲಿ ಹೆಂಗೆ ಆಟ ಆಡೋಕ್ಕೆಲ್ಲ ಈಗ ಬರುತ್ತಲ್ಲ, ಸೊ ಆ ಥರ ಎಲ್ಲ ಪ್ಲೇಯಿಂಗ್ದೆಲ್ಲ ಐಟಮ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿರೋದು ಇಟ್ಟಿದ್ರು. ಮಕ್ಕಳಿಗೆಲ್ಲ ಅಲ್ಲಿ ಆಟ ಆಡಿಸ್ಬೋದು, ಹಾಗೆಲ್ಲ ತಿನ್ನಿಸ್ಬೋದು. ಹಾಗೆ ಐಸ್ ಕ್ರೀಮ್ಸ್ ಕೂಡ ತುಂಬ ಚೆನ್ನಾಗಿರೋ ಐಸ್ ಕ್ರೀಮ್ಸ್ ಎಲ್ಲ ಇತ್ತು. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಶಾಪಿಂಗ್ ಕೂಡ ನಾವು ಮಾಡ್ಬೋದು. ಲೈಕ್ ಬಟ್ಟೆ, ಡ್ರೆಸ್ ತೊಗೋಬೋದು, ಟಾಯ್ಸು, ಆ ಥರ ಮನೆಗೆ ಬೇಕಾಗಿರೋ ಐಟಮ್ಸು, ಕ್ಲಿಪ್ಪು, ಅದೆಲ್ಲ ಕೂಡ ನಾವಿಲ್ಲಿ ಶಾಪಿಂಗ್ ಮಾಡ್ಬೋದು. ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಇದು ಒಂಥರ ಹಬ್ಬ ರೀತಿಯಲ್ಲೇ ಕನ್ವರ್ಟ್ ಆಗಿತ್ತು ಇದು ಒಂದು ಮೇಳ. ಸೊ ನಿಮಗೂ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಈ ವಿಡಿಯೋನ ಬಂದುಬಿಟ್ಟು ನಾಳೆನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲೈಕ್ ನೈಟ್ ವೈಸ್ ಓವರ್ ಕೊಡ್ತಾಯಿದ್ದೀನಿ. ನಾಳೆ ಅಂದರೆ 5th ಜಾನ್ಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ವಿಡಿಯೋ ನೋಡಿಬಿಟ್ಟು ನೀವು ಹೋಗಿ ತಿನ್ಬೋದು. ನೀವೇನು ಬ್ಯಾಂಗ್ಳೂರಲ್ಲೇ ಇದ್ದರೆ ಈ ವೆರೈಟೀಸ್ನೆಲ್ಲ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ನಾವು ಸ್ವೀಟ್ಸ್ ಅಂತ ಬಂದಾಗ ಒಂದಿಷ್ಟು ಸ್ವೀಟ್ಸ್ಗಳನ್ನು ಟ್ರೈ ಮಾಡಿದ್ವಿ. ಹಲ್ವಾ ಇರ್ಬೋದು, ಲೈಕ್ ಚಿಕ್ಕಿ ಇರುತ್ತಲ್ಲ, ಚಿಕ್ಕಿನೂ ಟ್ರೈ ಮಾಡಿದ್ವಿ. ಬಟ್ ನಮಗೆ ಸ್ವೀಟ್ಸ್ ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಓಕೆ ಟೈಪ್ ಇತ್ತು ಸ್ವೀಟ್ಸು. ಬಟ್ ಅವೆಲ್ಲ ಮೊದಲಿಗೆ ನಾವು ಚಿತ್ರಾನ್ನ, ಪುಳಿಯೋಗರೆ, ಗೋಬಿ ಇರ್ಬೋದು, ಅದನ್ನೆಲ್ಲ ಏನು ಟ್ರೈ ಮಾಡಿದೆಲ್ಲ ಅದೆಲ್ಲ ದಿ ಬೆಸ್ಟ್ ಇತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ತುಂಬ ಹೊಟ್ಟೆ ಫಿಲ್ ಆಯಿತು ಅಂತ ಹೇಳ್ಬೋದು.
ಹಾಗೆ ನೋಡ್ಬೋದು ನೀವು ಎಲ್ಲನೂ ಪ್ರತಿಯೊಂದನ್ನು ಲೈಕ್ ಬಿಲ್ಲಿಂಗ್ ಕೌಂಟರ್ ಅಂತ ಒಂದು ಸಪ್ರೇಟ್ ಸೆಕ್ಷನ್ ಇರುತ್ತೆ. ಲೈಕ್ ಅಲ್ಲಿಂದ ಬಿಲ್ ತೊಗೊಂಡು ಬಂದು ನಾವು ತೋರಿಸಿ ತೊಗೋಬೇಕಾಗಿರುತ್ತೆ. ಸೊ ಎಲ್ಲ ರೀಸನೇಬಲ್ ಪ್ರೈಸಲ್ಲಿ ಇರುತ್ತೆ. ಲೈಕ್ 50, 100 ರುಪೀಸ್, 60 ರುಪೀಸ್, 80 ರುಪೀಸ್ ಆ ಥರ ರೇಂಜಲ್ಲೇ ಪ್ರತಿಯೊಂದು ಐಟಮ್ಸನ್ನು ಇರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಜನನೂ ಕೂಡ ತುಂಬ ಜನ ಬಂದಿದ್ದರು. ಲೈಕ್ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದರು. ಬಟ್ ಆ ಥರ ಏನು ರಶ್ಶು ಅಂತ ಇಲ್ಲ, ಬಿಕಾಸ್ ಭಾಳಷ್ಟು ಸ್ಟಾಲ್ಸ್ಗಳಿರೋದ್ರಿಂದ ರಶ್ ಇರೋದು ಜಾಸ್ತಿ ಅಷ್ಟೊಂದೇನು ಇರಲಿಲ್ಲ. ಸೊ ಈಸಿಯಾಗಿ ನಾವು ನೋಡ್ಬೋದು. ಹಾಗೆ ಈ ಥರ ಒಂದು ಕಡೆ ಬೋರ್ಡ್ ಹಾಕಿಬಿಟ್ಟು ಅಲ್ಲೆಲ್ಲ ಎಲ್ಲ ಲೈಕ್ ವೆರೈಟೀಸ್ ಎಲ್ಲ ಬರೆದ್ಬಿಟ್ಟು ಅದ್ರದ್ದು ಪ್ರೈಸಿಂಗ್ಸ್ ಕೂಡ ಅವರು ಮೆನ್ಷನ್ ಮಾಡಿದ್ರು. ಅಲ್ಲಿ ನೀವು ನೋಡ್ಬೋದು ಎದಕ್ಕೆ ಎಷ್ಟು ಪ್ರೈಸ್ ಇದೆ ಅಂತ ನೋಡ್ಬೋದು. ಹಾಗೆ ವೆರೈಟೀಸ್ ಕೂಡ ನೀವು ಈ ಥರ ಬೋರ್ಡಲ್ಲಿ ನೀವು ನೋಡಿಕೊಂಡು ನೀವು ಆರ್ಡರ್ ಮಾಡ್ಬೋದು ಅಂತ ಹೇಳ್ಬೋದು. ನೋಡ್ಬೋದು ಪ್ರೈಸ್ ಕೂಡ ಅಷ್ಟೇ ರೀಸನೇಬಲ್ ಆಗಿದೆ. ಸೊ ಏನಪ್ಪ ಅಂದರೆ ಈ ಥರ ಬುಕ್ಕು ಕೂಡ ಇತ್ತು ಅಂತ ಹೇಳ್ಬೋದು. ಅಡುಗೆ ಪುಸ್ತಕ, ಅವರೇ ಬೇಳೆಯಿಂದ ನಾವು ಏನೆಲ್ಲ ಐಟಮ್ಸನ್ನು ಪ್ರಿಪೇರ್ ಮಾಡ್ಬೋದು ಅಂತ ಒಂದು ಬುಕ್ಕು ಕೂಡ ಮಾರ್ತಾಯಿದ್ರು. ಲೈಕ್ ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಹಾಗೆ ಅಲ್ಲಿ ಮನೆಗೆ ಬೇಕಾಗಿರುವಂತಹ ಐಟಮ್ಸನ್ನು ಲೈಕ್ ಏನಾದರೂ ಗ್ರಾಸರೀಸ್ನು ಕೂಡ ಅವರು ಶಾಪ್ ಇಟ್ಕೊಂಡಿದ್ರು. ಲೈಕ್ 20 to 30% ಆಫ್ ಅಂತ ಹೇಳಿ ಒಂದು ರೀಸನೇಬಲ್ ಅಮೌಂಟಿಗೆ ನಮಗೆ ಸಾಕಷ್ಟು ಮನೆಗೆ ಬೇಕಾಗಿರುವಂಥ ಐಟಮ್ಸು, ಗ್ರಾಸರಿ ಐಟಮ್ಸ್ ಕೂಡ ಮಾರ್ತಾಯಿದ್ರು. ಹಾಗೆ ರಂಗೋಲಿ ಇರ್ಬೋದು, ಮನೆಗೆ ಬಿಡುವಂಥ ರಂಗೋಲಿದು ಆ ಥರ ಎಲ್ಲ ಶಾಪ್ಸ್ಗಳು, ಚಿಕ್ಕ ಚಿಕ್ಕ ಶಾಪ್ಗಳಿದ್ದು ಅಂತ ಹೇಳ್ಬೋದು. ಈ ಥರ ನೋಡ್ಬೋದು. ಈ ಥರ ಎಲ್ಲ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿತ್ತು ಅಂತ ಹೇಳ್ಬೋದು ಆ ಸೈಡ್ ಎಲ್ಲ. ಸೊ ಹಾಗೆ ಈ ಥರನೇ ಮ್ಯಾಂಗೋ ಸೀಸನ್ ಬಂದಾಗ ಕೂಡ ಇನ್ನೇನು ನೆಕ್ಸ್ಟ್ ಮ್ಯಾಂಗೋ ಸೀಸನ್ ಬರುತ್ತಲ್ಲ, ಸೊ ಅವಾಗೂ ಕೂಡ ಈ ಥರನೇ ಎಲ್ಲ ಸ್ಟಾಲ್ಸ್ ಹಾಕಿ ಮ್ಯಾಂಗೋಯಿಂದ ಪ್ರತಿಯೊಂದು ಐಟಮ್ಸನ್ನು ಪ್ರಿಪೇರ್ ಮಾಡ್ತಾರೆ. ಅದು ಕೂಡ ಸಖತ್ತಾಗಿರುತ್ತೆ. ಸೊ ಲಾಸ್ಟ್ ಇಯರ್ ನಾನು ಹೋಗಿದ್ದೆ, ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ತಿಂದು ಇದನ್ನೆಲ್ಲ. ಸೊ ನೆಕ್ಸ್ಟ್ ಈ ಸೈಡ್ ಬಂದರೆ ಲೈಕ್ ಪೇಡ, ಅಂಟಿನ ಉಂಡೆ ಅಂತೀವಲ್ಲ ಆ ಥರ ಎಲ್ಲ ಮಾಡ್ತಾಯಿದ್ರು. ಅವರೇ ಬೇಳೆಯಿಂದ ಚಾಟ್ಸ್ಗಳನ್ನು ಕೂಡ ಪ್ರಿಪೇರ್ ಮಾಡ್ತಾಯಿದ್ರು. ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಇನ್ನು ಶಾಪಿಂಗ್ ಬಂದುಬಿಟ್ರೆ ಸಾರೀಸ್ಗಳು ತುಂಬ ಚೆನ್ನಾಗಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾರೀಸ್ನೆಲ್ಲ ಮಾರ್ತಾಯಿದ್ರು. ಕ್ಲಿಪ್ ಇರ್ಬೋದು, ಹಿಂಗೆ ಚೂಡಿ ಇರ್ಬೋದು, ಕುರ್ತಿ ಸೆಟ್ ಇರ್ಬೋದು, ಅದು ಕೂಡ ತುಂಬ ರೀಸನೇಬಲ್ ಅಮೌಂಟಲ್ಲಿ ಮಾರ್ತಾಯಿದ್ರು. ಪಾಪಡ್ಸನ್ನ ಕೂಡ. ಈ ಮೇಳ ನಡೀತಿರೋದು ಬಂದುಬಿಟ್ಟು ನ್ಯಾಷನಲ್ ಕಾಲೇಜು ಇದೆಯಲ್ಲ, ಸೊ ಅಲ್ಲಿ ನಡೀತಾ ಇರೋದು. ತುಂಬಾ ದೊಡ್ಡದಾಗಿದೆ ಏರಿಯಾ ಅಂತ ಹೇಳ್ಬೋದು. ಆ ಒಂದು ಗ್ರೌಂಡಲ್ಲೇ ಪ್ರತಿ ವರ್ಷವೂ ಯಾವುದೇ ರೀತಿಯಾದ ಮೇಳ, ಲೈಕ್ ಅವರೆಕಾಳು ಮೇಳ ಅಂದರೆ ಲೈಕ್ ಮಾವಿನಕಾಯ್ದು ಏನಾದರೂ ಇತ್ತಂದು ಮೇಳ ಇತ್ತಂದರೆ ಸೊ ಈ ಒಂದು ಪ್ಲೇಸಲ್ಲಿ ನಡೀತಾ ಅಂತ ಹೇಳ್ಬೋದು. ಬಿಕಾಸ್ ಪ್ಲೇಸು ಕೂಡ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ಅಲ್ವಾ. ಸೊ ಈಸಿಯಾಗಿ ನಾವು ಎಲ್ಲ ಶಾಪ್ಸ್ಗಳಲ್ಲಿ ಓಡಾಡಿಕೊಂಡು ತೊಗೋಬೋದು ಅಂತ ಹೇಳಿ ಅದಕ್ಕೋಸ್ಕರ ಮಾಡಿದರು. ಹಾಗೆ ನೋಡ್ಬೋದು ಮನೆ ಐಟಮ್ಸ್ ಎಲ್ಲ ಈ ಥರ ಸೇಲಿಗೆ ಎಲ್ಲ ಹಾಕಿಬಿಟ್ರು 10 ರುಪೀಸ್, 20 ರುಪೀಸ್ ಅಂತ. ಹಾಗೆ ನಾನು ಸ್ವಲ್ಪ ಶಾಪಿಂಗ್ಸನ್ನು ಮಾಡೋಣ ಅಂತ ಹೇಳಿಬಿಟ್ಟು ಕ್ಲಿಪ್ಸ್ಗಳನ್ನೆಲ್ಲ ನಾನು ಶಾಪ್ ಮಾಡಿದೆ. ರೀಸನೇಬಲ್ ಅಮೌಂಟಲ್ಲಿತ್ತು. ಹಾಗೆ ಮನೆಗೆ ಬೇಕಾಗಿರುವಂಥ ಪ್ಲೇಟ್ಸ್ಗಳು ಕೂಡ ತಗೊಂಡೆ ಸ್ವಲ್ಪ ಒಂದು. ಹಾಗೆ ಕುರ್ತಿ ಸೆಟ್ಟು ಅದನ್ನೆಲ್ಲ ನೋಡೋಣ ಅಂತ ನೋಡ್ತಾ ಇದ್ವಿ ಆ ಸೈಡು. ಹಾಗೆ ಮಕ್ಕಳಿಗೆ ಬೇಕಾಗಿರುವಂಥ ವಿಂಟರ್ಗೆ ಯೂಸ್ ಆಗುವಂಥ ಶಾಲ್ಸ್ ಆಗಿರಲಿ, ಲೈಕ್ ಸ್ವೆಟರ್ಸ್ ಆಗಿರಲಿ, ಹಾಗೆ ಈ ಥರ ಟಾಯ್ಸ್ ಆಗಿರಲಿ ತುಂಬ ಚೆನ್ನಾಗಿರೋದೆಲ್ಲ ಇತ್ತು ಅಂತ ಹೇಳ್ಬೋದು. ಬಟ್ ಈ ಥರ ಸ್ವಲ್ಪ ಕಾಸ್ಟ್ಲಿ ಇತ್ತು, 200, 300 ಆ ಥರ ಹೇಳ್ತಾಯಿದ್ರು. ಸೊ ಏನು ಬಾರ್ಗೇನ್ ಮಾಡೋಕ್ಕೆ ಅವ್ರು ಕೊಡಲಿಲ್ಲ. ಸೊ ಫಿಕ್ಸ್ ರೇಟ್ ಅಂತಲೇ ಹೇಳ್ತಾಯಿದ್ರು. ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ನೀವು ಅವೆಲ್ಲ ಫುಡ್ಸ್ಗಳನ್ನು ಎಂಜಾಯ್ ಮಾಡಿಬಿಟ್ಟು ತಿಂದು ಮಾಡಿ ಈ ಸೈಡ್ ಬಂದು ಶಾಪಿಂಗ್. ಸೊ ಶಾಪಿಂಗ್ ಅಂತಲೇ ಈ ಸೈಡನ್ನು ಅವ್ರು ಇಟ್ಕೊಂಡಿದ್ದಾರೆ. ಸೊ ತಿನ್ನೋದೆಲ್ಲ ಬಂದುಬಿಟ್ಟು ಆ ಸೈಡ್ಗಿದೆ. ಸೊ ಈ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಸೈಡಲ್ಲಿ ಬಂದುಬಿಟ್ರೆ ಎಲ್ಲ ಥರ ಶಾಪಿಂಗ್ನ ನೀವು ಮಾಡ್ಬೋದು. ಫಸ್ಟು ಅಲ್ಲಿ ಆ ಸೈಡು ತಿನ್ಕೊಂಡು ಎಂಟ್ರೆನ್ಸಲ್ಲಿ ಮಾಡಿಬಿಟ್ಟು ಸೊ ಇಲ್ಲೆಲ್ಲ ನೀವು ವಾಕ್ ಮಾಡಿಕೊಂಡು ಶಾಪಿಂಗ್ಸ್ನೆಲ್ಲ ಮಾಡ್ಬೋದು. ಡಿಫ್ರೆಂಟಾಗಿ ಏನೇನೋ ಬಂದಿತ್ತು, ಡಿಫ್ರೆಂಟ್ ಆಗಿರೋದನ್ನೆಲ್ಲ ನೋಡ್ಬೋದು ನೀವು. ವರ್ಕ್ ಫ್ರಮ್ ಹೋಮ್ ಅದನ್ನು ಕೂಡ ಅವರು ನಂಬರ್ಸ್ನೆಲ್ಲ ತೊಗೊಂಡ್ಬಿಟ್ಟು ಜಾಬ್ ಅಪರ್ಚುನಿಟೀಸ್ ಬಗ್ಗೆ ಹೇಳ್ತಾಯಿದ್ರು. ಹಾಗೆ ಬುಕ್ಸ್ಗಳು ಕೂಡ ಬಂದಿತ್ತು, ಬೇರೆ ಬೇರೆ ಬುಕ್ಸ್ಗಳು, ಐಸ್ ಕ್ರೀಮ್ ಸ್ಟಾಲ್ಸು, ಹಾಗೆ ಸ್ಪೈಸಸ್ ಸ್ಟಾಲ್ಸು, ಬೇರೆ ಬೇರೆದು ಏನೆಲ್ಲ ನೀವು ಟ್ರೈ ಮಾಡ್ಬೋದಲ್ಲ ಅದೆಲ್ಲನೂ ಕೂಡ ಬಂದಿತ್ತು.
ಬಂದುಬಿಟ್ಟು ಈ ಸೈಡ್ಗೆ ಬಂದುಬಿಟ್ಟು ಎಲ್ಲನೂ ನೋಡ್ತಾ ಇದ್ವಿ. ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನೆಲ್ಲ ಕೆಲವೊಂದಿಷ್ಟನ್ನು ಶಾಪಿಂಗ್ ಕೂಡ ಮಾಡಿದ್ವಿ ನಾವು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹಾಗೆ ಹೋಪ್ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ಯಾರು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ಈ ಸೈಡ್ ಒಳಗಡೆ ಹೋದ್ಬಿಟ್ರೆ ಅಲ್ಲಿ ಎಲ್ಲ ಮಕ್ಕಳಿಗೆ ಆಟ ಆಡಿಸುವಂಥ ಐಟಮ್ಸ್ ಎಲ್ಲ ಇತ್ತು, ಲೈಕ್ ಪ್ಲೇಯಿಂಗ್ ಐಟಮ್ಸ್, ಇನ್ನು ಕಾರು ಅದೆಲ್ಲ ಹೇಳ್ತೀವಲ್ಲ ನಾವು. ಸೊ ಅದು ಕೂಡ ಆಡಿಸೋದಿತ್ತು, ತುಂಬ ಚೆನ್ನಾಗಿತ್ತು ಅದು. ಲೈಕ್ ಎಲ್ಲ ಟೈಪು ಇತ್ತು. ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಈ ಒಂದು ಮೇಳಕ್ಕೆ ಬಂದರೆ ಒಂದು ತುಂಬ ಚೆನ್ನಾಗಿ ನೀವು ಸ್ಪೆಂಡ್ ಮಾಡ್ಬೋದು ಟೈಮ್ ಅಂತ ಹೇಳ್ತೀನಿ. ಸೊ ಇಟ್ಸ್ ಬೆಟ್ರ್. ನಾನು ಏನು ಐಡಿಯಾ ಕೊಡ್ತೀನಿ ಅಂದರೆ ಗ್ರೂಪಲ್ಲಿ ಹೋಗಿ ಸೊ ಎಲ್ಲ ರೀತಿ ಫುಡ್ಸ್ಗಳನ್ನು ಟ್ರೈ ಮಾಡ್ಬೋದು. ಎಲ್ಲರೂ ಸ್ವಲ್ಪ ಸ್ವಲ್ಪ ಎಲ್ಲನೂ ತಿನ್ಬೋದು ಅಂತ ಹೇಳ್ತೀನಿ. ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.